ಈ ಸ್ತನ ಕ್ಯಾನ್ಸರು ಕುಟುಂಬದ ಇತರ ಸದಸ್ಯರಿಗೆ ಹರಡುತ್ತದೆಯೇ ಅನ್ನೋದೊಂದು ಕ್ವಶನ್ ಇರುತ್ತೆ ಮನೆಯಲ್ಲಿ. ಯಾವುದೇ ಕ್ಯಾನ್ಸರು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡುವ ರೋಗವಲ್ಲ. ಇದು ಯಾರಿಗೆ ಬಂದಿರುತ್ತೆ ಅವ್ರಿಗೆ ಮಾತ್ರ ಇರುತ್ತೆ. ಸೊ ಈ ಮನೆಯಲ್ಲಿ ಕುಟುಂಬದಲ್ಲಿ ಇರೋರಿಗೆ ಮಕ್ಕಳಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಜೊತೆಗೆ ಊಟ ಮಾಡೋದ್ರಲ್ಲಿ ಜೊತೆಗೆ ಇರೋದರಿಂದ ಇದು ಹರಡುವುದಿಲ್ಲ. ಸೊ ಯಾವುದೇ ಭಯ ಅಥವಾ ಆತಂಕ ಬೇಕಾಗಿಲ್ಲ. ಇದು ಸ್ತನ ಕ್ಯಾನ್ಸರ್ ಬಂದಿದೆ ಅಂದರೆ ಅವರ ಸಿಸ್ಟರ್ಸ್ಗಾಗಲಿ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ರಿಸ್ಕು ಇನ್ಕ್ರೀಸ್ಡ್ ಇದೆನಾ ಅಥವಾ ವಂಶ ಪಾರಂಪರೆ ಅಂತ ಹೇಳ್ತೀವಿ, ವಂಶವಾಹಿನಿನಲ್ಲಿ ಅಥವಾ ಹೆರಿಡಿಟರಿ ಏನಾದರೂ ಬರಬಹುದಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಇದು 10% ಚಾನ್ಸಸ್ ಇದೆ. ಅದು ಯಾರಿಗೆ ಇದು ಆಗಬಹುದು ಅಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರು 45 ವರ್ಷಕ್ಕಿಂತ ಮುಂಚೆ ಬಂದಿದ್ದರೆ ಅವ್ರಿಗೆ ಅದು ಚಾನ್ಸಸ್ ಇರುವ. 50 ವರ್ಷಕ್ಕಿಂತ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ ಬಟ್ ಒಂದಲ್ಲ, ಅವ್ರಿಗೆ 2ನೇ ಕ್ಯಾನ್ಸರ್ ಇದು ಬಂದಿರೋದು, ಅಥವಾ ಅವರ ಮನೆಯಲ್ಲಿ ಅಥವಾ ಅವರಿಗೆ ಬೇರೆ ಕ್ಯಾನ್ಸರು ಅಂದರೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಪ್ರಾಸ್ಟೇಟ್ ಅಂತ ಗ್ಲ್ಯಾಂಡ್ದು ಕ್ಯಾನ್ಸರ್ ಇರ್ಬೋದು, ಅಥವಾ ಅವರು ಓವರಿ ಅಂತ ಹೇಳ್ತೀವಿ ಅಂದರೆ ಅಂಡಾಣು ಕ್ಯಾನ್ಸರ್ ಇರ್ಬೋದು. ಅಂಥವ್ರಿಗೆ ನಾವು ಇದು ಜೆನೆಟಿಕ್ ರಿಸ್ಕ್ ಇದೆ ಅಂತ ಹೇಳ್ತೀವಿ.